ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಿಮಗಿಂತ ಅವರಿಬ್ರು ಡಿಸರ್ವಿಂಗ್ ಅಂತ ನಿಮಗೆ ಅನಿಸ್ತಾ? ಅವ್ರು ಡಿಸರ್ವಿಂಗ್ ಹೌದೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ಡಿಸರ್ವಿಂಗ್ ಇದ್ದೆ. ಯಾಕೆ ಅಂದರೆ ಓಟ್ಸನ್ನ ಅಂತ ನೋಡಿದಾಗ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಆ್ಯಕ್ಚುಲಿ ನನಗೆ ಬಂದಿರೋಂಥ ಮಾಹಿತಿ ಇದು ಯಾವುದು ಕಾಮಿಡಿ ಶೋ ಅಲ್ಲ, ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವ್ಯಕ್ತಿತ್ವಗಳ ಆಟ. ಬಟ್ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇಡೀ ಮನೆಗೆ ನಾನು ಸಮರ್ಪಿಸ್ಕೊಂಡಿದ್ದೆ. ಹೇಳಿದೆ ನಾನು ನಿಮಗೆ, ಮನಸ್ಸಿಗೂ ಗಾಯ ಆಗಿದೆ, ದೈಹಿಕವಾಗಿ ಕೂಡ ನನಗೆ ಗಾಯ ಆಗಿದೆ. ಅದು ಯಾವುದೂ ನಂಗೆ ಲೆಕ್ಕಕ್ಕೆ ಬರಲಿಲ್ಲ. ಬಿಕಾಸ್ ಬಿಗ್ ಬಾಸ್ಗೆ ಹೇಗಿರಬೇಕು ಒಬ್ಬ ಟಫ್ ಕಂಟೆಂಡರ್, ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿವರೆಗೂ ಈ ಥರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಂದಿಲ್ಲ. ಯಾವ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಇನ್ನು ಮುಂದೆ ಬರ್ತಾರೆ ಅಂದ್ರೆ ಅದು ನನ್ನನ್ನು ಮೀರಿನೇ ಹೋಗ್ಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಆ ಪ್ರೌಡ್ನೆಸ್ ನನಗಿದೆ. ಈ ಸಲ ಆದರೂ ಸುದೀಪ್ ಅಣ್ಣ ಹೆಣ್ಮಕ್ಳು ಕೈ ಎತ್ತುತ್ತಾರೆ ಮೇಲೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗ್ತೀನಿ, ಒಂದೊಂದು ವರ್ಡ್ ಅಲ್ಲಿ ಏನೇನು ಅನ್ಸುತ್ತೆ ನಿಮಗೆ ಅಂತ. ಓಕೆನಾ? ಫಸ್ಟ್ ಕಾಕ್ರೋಚ್ ಸುದೀಪ್. ಅಯ್ಯೋ, ನನ್ನ ಅಣ್ಣ, ಮುದ್ದಿನ ಅಣ್ಣ. ಶಾಬಾಷ್. ಸ್ವಲ್ಪ ಅವರು ಆ್ಯಕ್ಚುಲಿ ನಂಗೆ ಜಾಸ್ತಿ ಇಂಟ್ರಾಕ್ಷನ್ ಇಲ್ಲ, ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ. ಕಾವ್ಯ ಹೊಂದಾಣಿಕೆ ಆಗಲೇ ಇಲ್ಲ. ಗಿಲ್ಲಿ ಬಡವರ ಮಕ್ಕಳು ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳುವಂಥ ಹ್ಯಾಶ್ಟ್ಯಾಗ್ಗೆ ವಿರುದ್ಧವಾಗಿ ಅದನ್ನೇ ಸ್ಟ್ರಾಟಜಿಯಾಗಿ ಬಳಸ್ಕೊಂಡು ಬಿಗ್ ಬಾಸ್ ಸೀಸನ್ 12 ಸ್ವಯಂ ಘೋಷಿತ ಆಗಿದ್ದಂತಹ, ಈಗ ನಿಜವಾಗ್ಲೂ ಕಪ್ಪನ್ನ ಗೆದ್ದಿರುವಂತಹ ಗಿಲ್ಲಿ. ಜಾನ್ವಿ ನನ್ನ ಜಾನು. ಧ್ರುವಂತ್ ನನ್ನ ಮಗ, ಸೊ ತುಂಬ ಇಷ್ಟ ಆಗ್ತಾನೆ ಅವ್ನು ನನಗೆ. ಚಂದ್ರಣ್ಣ ಅವರು ಚೆನ್ನಾಗಿ ಇನ್ನೂ ಆಟ ಆಡಿದರೆ ಗಿಲ್ಲಿನ ಮೀರಿಸ್ಬೋದಾಗಿತ್ತು, ಬಟ್ ಅವರು ಆಡಲಿಲ್ಲ. ಧನುಷ್ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಸೈಲೆಂಟಾಗಿ ಇದ್ಬಿಟ್ರು. ಸೊ ಸೈಲೆಂಟ್ ಸ್ಟಾರ್. ಸತೀಶಣ್ಣ, ಅಯ್ಯೋ ಸತೀಶಣ್ಣ, ಏನು ಹೇಳಲಿ ನಿಮ್ಮ ಬಗ್ಗೆ? ಒಂದಾ ಎರಡಾ ಏನೇನು ಹೇಳಲಿ? ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಇದ್ರ ಬೆಲೆ 2,69,000 ರೂಪಾಯಿ. ನೆಕ್ಸ್ಟ್ ಆಶ್ ತುಂಬ ಬೇಗ ಹೋದ್ರು. ಸೊ ಐ ಥಿಂಕ್ ತುಂಬ ಫಿಸಿಕಲಿ ಅವ್ರು ಸ್ಟ್ರಾಂಗ್ ಇದ್ರು ಅನ್ಸುತ್ತೆ, ಬಟ್ ಅವ್ರು ಪೋಟ್ರೆ ಮಾಡೋಕ್ಕೆ ಟೈಮ್ ಪಾಪ ಅವ್ರಿಗೆ ಸಿಗಲಿಲ್ಲ ಅವಕಾಶ. ಅಭಿನೂ ಒಂಥರ ನನಗೆ ಆ ಮಗನ ಫೀಲೇ ಕೊಡ್ತಾ ಇದ್ದ. ಅಭಿ, ಸೂರಜ್, ಧ್ರುವನ್. ರಕ್ಷಿತಾ ನನ್ನ ಫೇವ್ರೆಟ್. ಆ್ಯಂಡ್ ಕೊನೆಯಲ್ಲಿ ಕ್ಷಣದಲ್ಲಿ ನಾನು ಅವಳನ್ನ ಅಪ್ಕೊಂಡಾಗ ನನ್ನನ್ನು ಕಣ್ಣೀರು ಹಾಕಿ ಕಳಿಸ್ಕೊಟ್ಟಿದ್ದ ಅವಳೇನೆ. ಐ ಲವ್ ಹರ್. ಅಮಿತ್ ಚಟ್ಪಟ್ ಪಟಾಕಿ, ಬಟ್ ಅಲ್ಲಿ ಮಾತೇ ಆಡಲಿಲ್ಲ, ಅವ್ರು ಜುಪ್. ಸೊ ರಘು ಎಲ್ರಿಗೂ ಆಗಿದ್ರು ಅವರು ಮಗು, ಮತ್ತೆ ಇಡೀ ಮನೆಗಾಗಿದ್ರು ಅವ್ರ ಅಣ್ಣ. ನಾನು ಕೊನೆಗೆ ಅವ್ರನ್ನ ಅಣ್ಣ ಅಂತಾನೆ ಕರೆದಿದ್ದೀನಿ, ರಘು ಅಣ್ಣ. ನೀವು ಮೆನ್ಷನ್ ಮಾಡಂಗೆ ಇಲ್ಲ, ನೀವು ಹೆಂಗ್ ಮಾಡ್ತೀರಾ? ಕರೆಗೆ ಇಷ್ಟ ಇಲ್ಲ ಅಂತಿದ್ರೆ ಇಲ್ಲ, ರಘು ಅಣ್ಣ. ರಿಷಾ ಶಿ ವಾಸ್ ಅ ಸ್ಟ್ರಾಂಗ್ ಕಂಟೆಂಡರ್, ಬಟ್ ಒಂಚೂರು ಎಲ್ಲೋ ಒಂದ್ ಕಡೆ ಇಂಬ್ಯಾಲೆನ್ಸ್ ಆಯಿತು. ಸೂರಜ್ ಮಗ. ಅಶ್ವಿನಿ ಗೌಡ ಹೋರಾಟಗಾರ್ತಿ, ಛಲಗಾರ್ತಿ ಅಶ್ವಿನಿ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಯಾವನಿಗೂ. ನಿಮ್ದು